ದಾಖಲಾತಿ ಸಂಗ್ರಹ ಮಾಡೋದಕ್ಕೆ ಅವರು ಮಹಾಷಡ್ಯಂತ್ರ ಮಾಡ್ತಾರೆ. ಅದೇ ಹೇಳಲ್ಲ 8% ಆಗೋದ್ರ ಅದ ಅಷ್ಟು ಜನ ಪಿಡೋಟ್ ಹಾಕ್ರೆ ಅದ್ರ ವಿರೋಧವಾಗಿ ಹಾಕಕ್ಕೆ ಎಷ್ಟು ಜನ ಅದಾರೆ? ಅದಾಗದ ಮಾತದು. ಈ ಗಡಿವಾದ ಮುಗಿದೋದ ಅಧ್ಯಾಯ. ಇನ್ನವ್ರಿಗೆ ಹೆಲ್ಪ್ ಮಾಡೋಂಗಿದ್ರೆ ಅವ್ರಿಗೇನ ಭಾಳ ಪ್ರೇಮ್ ಇದ್ರೆ ಮಾಡಕ್ಕೆ ಈ ನಮ್ಮದು ಇದು ಹೋಗ್ತೈತೆ ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಏನು ಎಲ್ಲರಿಗೂ ಎಲ್ಲ ಕೊಡ್ಲಿ, ಅವ್ರಿಗೆ ನಮ್ಮದೇ ತಕರ ಪ್ರೇಮ ಇರ್ತದೆ. ಅವ್ರು ಡಿಮಾಂಡ್ ಇದೆ ಕೊಡ್ಬೇಕಂತ, ನಮ್ಮದು ಕಾರಣನ ಇದಿರಲ್ಲ. ಹಳೇದು ಹಂಗೆ ಇದೆ, ಕೆಲವು ಹಳೇದು ಹಂಗೆ ಬಿಫೋರ್ ಇಂಡಿಪೆಂಡೆಂಟ್ ಏನಿತ್ತು ಅದು ಹಂಗೆ ಕ್ಯಾರಿ ಆನ್ ಆಗಿದೆ. ಈಗೆಲ್ಲ ಕಂಪ್ಯೂಟರೈಸ್ ಬಂದಲ್ಲ ಈಗ. ಅದಕ್ಕೆ ಅದೊಂದು ಸಮಸ್ಯೆ ಇದೆ. ಅದಕ್ಕಾಗಿ ಅವರು 100 ಕಂಟಿನ್ಯೂ ಮಾಡಿದ್ದಾರೆ ಕೆಲವು. ನೋಡೋಣ ಅದ್ರ ಬಗ್ಗೆ ಜಿಲ್ಲಾಡಳಿತ ಯಾವ ಇಲಾಖೆಗೆ ಸಂಬಂಧಪಟ್ಟ ಚರ್ಚೆ ಮಾಡೋಣ. ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ನಮಗೆ ನಮ್ಮ ಪ್ರೊಟೆಕ್ಷನ್ಗೆ ಏನು ಮಾಡಬೇಕಿದೆ ಮಾಡುವಂಥ ಪ್ರಯತ್ನ ಮಾಡೋದು. ಪೆಂಡಿಂಗ್ ನಮ್ಮದು ಬಹು ನಿರೀಕ್ಷಿತ ಎಲಿವೇಟೆಡ್ ಕಾರಿಡಾರ್ ಅದು ಮಾಡ್ತೀವಿ. ಸರಿ, ನಮ್ಮ ಬಜೆಟ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಸೊ DC ಆಫೀಸ್ಗೂ 55 ಕೋಟಿ ಕೊಟ್ಟಿದ್ದಾರೆ. ಸೊ ಅದನ್ನ 2 ಹಂತದಲ್ಲಿ ತೋತಿ, ಈ ಸಾರಿ ತೋತಿ, ನೆಕ್ಸ್ಟ್ ಸಾರಿ ತೋತಿ, ಅಂದ್ರೆ 110 crore ಮಾಡ್ತೀವಿ. ಸೊ ಇನ್ನು ಮಿಕ್ಕಿದೆಲ್ಲ ಬಜೆಟಲ್ಲಿ ಬಂದಿದೆ. ಆಯಾ ಇಲಾಖೆಯವರು ಅದೇನು ಬಜೆಟ್ನಲ್ಲಿ ಬರಬೇಕಂತೇನಿಲ್ಲ, ನೇರವಾಗಿ ನೀರಾವರಿ, ರಸ್ತೆಗಳು, ಮೈನರ್ ಇರಿಗೇಷನು, ಸ್ಕೂಲು ಅವೆಲ್ಲ ಆಯಾ ಇಲಾಖೆಯವ್ರು ನೇರವಾಗಿ ಕೊಡ್ತಾರೆ ಅಷ್ಟೇ. ಇದೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಈಗ ನಮ್ಮ ಬಜೆಟ್ನಲ್ಲೇ ಘೋಷಣೆ ಇಲ್ಲ, 1000 ಕೋಟಿ ಬ್ರಿಡ್ಜಸ್ ಕೊಟ್ಟಿದ್ದಾರೆ. ಆ ಬ್ರಿಡ್ಜ್ನಲ್ಲಿ ತೊಗೊಳಕ್ಕೆ ಹೇಳಿದ್ದಾರೆ. ಅದಿದೆ, ಪ್ರವಾಸೋದ್ಯಮ ಇಲಾಖೆಯಿಂದ ಈಗ ಒಂದು DPC ಮಾಡ್ತಾ ಇದ್ದಾರೆ. ಅದು ಗ್ಲಾಸ್ ಬ್ರಿಡ್ಜ್ ಮಾಡ್ತಾ ಇಲ್ಲ, ಬೇರೆ ರೀತಿಯಿಂದ ಮನೋರೈಲ್ ಟೈಪು ಮಾಡಲಿಕ್ಕೆ ಪ್ರವಾಸೋದ್ಯಮ ಇಲಾಖೆಯವರು ಒಂದು ಸ್ಥಾಪನೆ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಲೊಕೇಶನ್ ಬಗ್ಗೆ ಆಗಿನ ನಗರಾಭಿವೃದ್ಧಿ ಸಚಿವರು ಕೂಡ ಅದ್ರ ಬಗ್ಗೆ ಒಂದು ವಿಸಿಟ್ ಮಾಡಿದ್ರು ಬೆಳಗಾವಿ. 1 ವರ್ಷ ಕಾಲಾವಧಿ ಕಳೆದ್ರು ಕೂಡ ಇನ್ನೂವರೆಗೂ ಹೊಸ ಇಂದಿರಾ ಕ್ಯಾಂಟೀನ್ಗಳು ಸ್ಥಾಪನೆ ಆಗ್ತದೆ. ಕರೆಕ್ಟ್. ಈಗ ನಮ್ಮ ಸರ್ಕಾರಿ ಜಾಗ ಸಿಗ್ತಾ ಇಲ್ಲ, ಕೆಲವು ಕಡೆ ಎಲ್ಲೆಲ್ಲಿ ಇದೆ ಅಲ್ಲಿ ಮಾಡಿಬಿಟ್ಟಿವ್ರು, ಅವೈಲೇಬಲ್ ಎಲ್ಲಿದೆ ಮಾಡಿ. ಈಗ ಇನ್ನೂ ಕೆಲವು ಕಡೆ ಜಾಗದ ಸಮಸ್ಯೆ ಇರೋದ್ರಿಂದ ಮತ್ತು ಅದು ಎಲ್ಲಿ ಬೇಕೋ ಅಲ್ಲೇ ಬೇಕಾರೆ ನಾವು ಯಾವುದೋ ಎಲ್ಲೇ ಮೂಲೆಯಲ್ಲಿ ತೆಗೆದ್ರು ಪ್ರಯೋಜನ ಇಲ್ಲ. ಸರ್ಕಲ್ನಲ್ಲೇ ಇರಬೇಕು, ತಹಶೀಲ್ದಾರ್ ಆಫೀಸ್ ಇರಬೇಕು, ಕಚೇರಿ ಇರಬೇಕು, ಅಥವಾ ಕೋರ್ಟ್ ಇರಬೇಕು, ಅಂದರೆ ಯೂಸ್ ಆಗೋದು. ನಮ್ಮ ಕಡೆ ಬೇರೆ ಜಾಗ ಇದೆ, ಒಳಗಡೆ ಇದೆ. ಸೊ ಹಿಂಗಾಗಿ ಭಾಳಷ್ಟು ಕಡೆ ಸಮಸ್ಯೆ ಆಗಿದೆ. ಯಾವ್ದ್ರೆ ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ. ಕೊಡ್ತಾರೆ, ಅದೇ ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ. ಪರಿಶಿಷ್ಟ ಅಂತಿಲ್ಲ, ಗರ್ಜಿಸುವ ಹುಲಿಗೆ. ಪರಿಶಿಷ್ಟಲ್ಲಿ ಯಾರು ಬಂದ್ರು ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ. ದೂರು ಕೊಡಂತದ ಏನು ಅವ್ರು ತಗೋಬೇಕಲ್ಲ, ಏನ್ ದೂರು ಕೊಡೋದು ಇದ್ರಾಗ ಅವರೇ ತಗೋಬೇಕು. ಯಾರು ಇಲ್ಲ ಅದನ್ನ ಯಾವ ಪೊಲೀಸರ ಹತ್ರ ಪತ್ತೆ ಹಚ್ಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗ್ ಗೊತ್ತಾಗಿದೆ? ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಆಗೋದು. ಅದ ಅವ್ರು ಮಾಡಿದಾರ, ಅವ್ರು ಮಾಡಿದ ಬೇರೆಯವರು ನಾವು ಮಾಡ್ಲಿಕ್ಕೆ ಆಗೋಲ್ಲ. ಸರ್ಕಾರ ಇದೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಲಿ. ಇಲ್ಲ ಆ ದೃಷ್ಟಿ ಇಟ್ಕೊಂಡು ಅವ್ರು ಹೇಳಿಲ್ಲ, ಇರ್ಬೋದಷ್ಟು ಅಂತ ಅವ್ರು ಹೇಳಿದಾರೆ ಅಷ್ಟೇ.
ಅದು ನೋಡ್ಬೇಕಾದ್ರೆ ಅವರು ವಿಲ್ ಪವರು ಅದ್ರ ಮ್ಯಾಗ ಡಿಪೆಂಡ್ ಆಗ್ತಿದ್ದಲ್ಲ. ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು ಒಂದು ಸಲ ಆದಾಗ ಅಟ್ರಾಕ್ಟ್ ಆಗುತ್ತೆ, 2 ಸಲ ಆಗ್ತೈತೆ ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ. ಅದು ಅವ್ನು ಗಟ್ಟಿ ಇದ್ದಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು, ಅದು ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗ್ತೈತೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಅವ ಏನು ಮೊದಲು ಹಿಂಗೆ ಆಗ್ತಿತ್ತು ಅಂತ ಅವನ ಹೆದರಿಕೆ ಇತ್ತಂದ್ರೆ ಅವನು 10 ಸಲ ಹಾಯ್ ಅಂದ್ರು ಅವೇನು ಆ ಕಡೆ ತಿರುಗಿ ನೋಡೋಲ್ಲ. ಸುಮಾರು ಜನ ಇರ್ತಾರೆ ಪಾಪ, ಅವ್ರೇನು ಹಾಯ್ ಅನ್ನೋದೇ ಹಾಯ್ ಅಂತಾವ, ಏನು ಮಾಡ್ತಾರೆ ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಅದು ಹಾಯ್ ಏನಂತೆ ನಮಸ್ಕಾರ ಅಂತೀವಿ ಹಂಗೆ. ಯಾವ್ದ್ರೆ ಅದು ಕೋರ್ಟ್ ಸ್ಟೇ ಆಗಿದೆ, ಅವರು ಯಥಾಸ್ಥಿತಿ ಮುಂದುವರಿತಾರೆ. ಅದ್ರಾಗೆ ಆರೋಪ ಅಂತ ಹೇಳಿಕ್ಕಾಗಲ್ಲ. ಇನ್ನೂ ಅಂತಿಮವಾಗಿ ಫೈನಲ್ ಡಿಸಿಷನ್ ಬರ್ಬೇಕು, ಬಂದ್ಬೇಕು ಅದ್ರ ಬಗ್ಗೆ. ಈಗ ಅವರು ಮೆಂಬರ್ ಅದು ಕಂಟಿನ್ಯೂ ಯಾವಾಗ ಹೇಳ್ಯಾರ ನಮ್ಮ ಬಗ್ಗೆ ಚರ್ಚೆ ಎಕ್ಸ್ಪರ್ಟ್ ಮಾಡಬೇಕು, ಯಾರೋ ವಕೀಲ ಜೋಡಿ ಮಾಡಬೇಕು, ಅವ್ರು ಮಾಡಿಕೊಡ್ಬೇಕೀಗ.